ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಈ KSRTC ನೌಕರರು ಮುಷ್ಕರ ಮಾಡಿದ ತಕ್ಷಣವೇ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಡ್ರೈವರ್ ಕಂಡಕ್ಟರ್ ಬುದ್ಧಿ ಇಲ್ವಾ, ಇವ್ರಿಗೇನಿಷ್ಟು ಸಂಬಳ ಬೇಕು, ಇವ್ರಿಗೇನು ಬಂದಿರೋದು ಅಂತೆಲ್ಲ ಶಾಪ ಹಾಕೋ ನಾವು ಒಮ್ಮೆ ಅವರ ಒಂದು ವ್ಯವಸ್ಥೆಯನ್ನು ಆಲೋಚನೆ ಮಾಡಬೇಕಾಗತ್ತಾ? ಹಗಲು ರಾತ್ರಿ ಅನ್ನೋದೇ ತನ್ನ ಕುಟುಂಬನ ಬಿಟ್ಟು ಎಲ್ಲೋ ದೂರದ ಜೊತೆಯಲ್ಲಿ, ಎಲ್ಲೋ ದೂರದಲ್ಲಿ ಕಬ್ಬಣಗಳ ಜೊತೆಯಲ್ಲಿ ಬದುಕೋದಿದೆಯಲ್ರಿ, ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ? ಅವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ದೇನೆ ನಮ್ಮನ್ನು ನಂಬಿ ಹತ್ತಿದ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ನಮ್ಮಗಳ ನಿಲ್ದಾಣಕ್ಕೆ ಬಿಡುವಂಥ ಅವ್ರ ಕಷ್ಟವನ್ನು ಒಂದ್ಸಲ ಯೋಚನೆ ಮಾಡಬೇಕಲ್ವಾ? KSRTC ನೌಕರ ಬಗ್ಗೆ ಆಲೋಚನೆ ಮಾಡಬೇಕಾಗೋದು ಒಂದು ಕರ್ತವ್ಯ ಇದೆ ಅಲ್ವಾ? ಈ KSRTC ನೌಕರರು ಮುಷ್ಕರ ಅಂದ ತಕ್ಷಣವೇ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಸರ್ಕಾರಗಳೇನು ಮಾಡ್ತವೆ, ಖಾಸಗಿ ಬಸ್ಗಳನ್ನು, ಅದು ಏನು KSRTC ಬಸ್ ನಿಲ್ದಾಣಕ್ಕೆ ಖಾಸಗಿ ವಾಹನಗಳ ಪ್ರವೇಶನ ನಿಷೇಧ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಏನು ಮಾಡ್ತಾರೆ, ಖಾಸಗಿ ಬಸ್ಸನ್ನು ತಂದು ಎಲ್ಲಿದ್ದ ವಾಹನಗಳನ್ನು ಕರೆಸ್ಕೊಂಡು ಸಾರ್ವಜನಿಕ ವ್ಯವಸ್ಥೆ ಮಾಡಿ ಅದೇ ಕಾರ್ಮಿಕರ ಅವಮಾನ ಮಾಡಿಬಿಡ್ತಾರೆ. ವೀಕ್ಷಕರೇ, ಮುಂದೊಂದು ದಿನ ಏನು ನಮ್ಮ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ದೇ ಆದರೆ ಸರ್ಕಾರ ನಗರ ಮತ್ತು ಪಟ್ಟಣ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಯಾರನ್ನ ಕರ್ಕೊಂಡು ಬರ್ತಾರೆ? ಅಥವಾ ಈ ಮಂತ್ರಿಗಳು ಬರ್ತಾರಾ, ಶಾಸಕರು ಬರ್ತಾರಾ, ಇಲ್ಲ ಅಧಿಕಾರಿಗಳು ಬರ್ತಾರಾ? ಒಮ್ಮೆ ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಪೌರ ಕಾರ್ಮಿಕ ರಜೆ ಹಾಕಿದ್ರೆ ಅಥವಾ ಅನಿರ್ದಿಷ್ಟಾವಧಿ ಮುಷ್ಕರ, ನಮಗೆ ಸರ್ಕಾರದಿಂದ ಸಿಗೋಂಥ ಸವಲತ್ತು ಬೇಕು, ನಮಗೆ ಸರಿಯಾದ ಸಂಬಳವನ್ನು ಕೊಡ್ತಾ ಇಲ್ಲ, ನಮ್ಮ ತಾರತಮ್ಯ ಇದೆ ಅಂತ ಏನಾದರೂ ಒಂದು ಅನಿರ್ದಿಷ್ಟಾವಧಿ ಒಂದು ತಿಂಗಳು ಒಂದು ಮುಷ್ಕರ ಹಮ್ಮಿಕೊಂಡು ಬಿಟ್ರು ಅನ್ನಿ, ಯಾರನ್ನ ಕರ್ಕೊಂಡು ಬರ್ತಾರೆ? ನಾವು ತುಂಬ ಆಲೋಚನೆ ಮಾಡೋ ಒಂದು ವಿಚಾರಗಳಿದೆ. ಈ ನೌಕರರು ಕೇಳ್ತಿರುವಂಥದ್ದು ತಮ್ಮಗಳ ಹಕ್ಕು. ಕಾರ್ಮಿಕರಿಗೆ ನ್ಯಾಯಾಲಯದ ಮೂಲಕ ಬಿಸಿ ಮುಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಈ ಗಣವೆತ್ತ ನ್ಯಾಯಾಲಯದಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ, ಈ ನೌಕರರಿಗೆ ನೀಡಬೇಕಾದ ಸಂಬಳ, ಅರಿಯಸ್ ಇತ್ಯಾದಿ ಸೌಲಭ್ಯಗಳು ಏನಿದೆ ಶೀಘ್ರದಲ್ಲಿ ಕೊಡಬೇಕಂತ ಒಂದು ಆದೇಶ ಮಾಡಿರಿ. ಏನು ಈ ನೌಕರಿಗೆ ನೀಡಬೇಕಾದ ಸವಲತ್ತುಗಳನ್ನು ಯಾರು ಕೊಡ್ತಾ ಇಲ್ಲ, ಅಧಿಕಾರಿಗಳನ್ನು ವಜಾ ಮಾಡಿ ಅಂತ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸವನ್ನು ಈ ನ್ಯಾಯಾಲಯದ ಮೂಲಕ ಆಗಬೇಕಾಗಿದೆ. ಈ ನ್ಯಾಯಾಲಯ ನೌಕರಿಗೆ ನ್ಯಾಯ ನೀಡುವಂಥ ಒಂದು ಕೆಲಸವನ್ನು ಮಾಡಿದರೆ ನಾವು ನ್ಯಾಯಾಲಯಕ್ಕೆ ತಲೆಬಾಗಿ ನಿಲ್ತಾ ಹೋಗ್ತೀವಿ. ಈ ನಮ್ಮಗಳಿಗೆ ವೇತನ ಪರಿಷ್ಕರಣೆ ಮಾಡಿ ಅಂತ KSRTC ನೌಕರರು ಮೂಲಭೂತ ಸೌಕರ್ಯ ನೀಡಿ ಅಂತ ಒಂದು ಇನ್ನೇನು ಪ್ರತಿಭಟನೆಯನ್ನು ಮಾಡ್ತಾರೆ, ಅನಿರ್ದಿಷ್ಟ ಮುಷ್ಕರವನ್ನು ಹಾಕ್ತಾರೆ. ಆದರೆ ಯಾರು ನಾಗರಿಕರು ನ್ಯಾಯಾಲಯದ ಮೊರೆ ಹೋಗಿ ಅವರ ಮೇಲೆ ಏನೋ ಒಂದು ಒತ್ತಡವನ್ನು ತೊಗೊಂಡು ಬರ್ತಾರ. ಇದು ಯಾಕೋ ಒಂದ್ಸಲ ನಾವು ಏನೋ ಕಾರ್ಮಿಕರಿಗೆ ಎಲ್ಲೋ ಒಂದು ಕಡೆ ತುಂಬ ಮಾನಸಿಕವಾಗಿ ಆನಂತರದಲ್ಲಿ ಅವರ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀವಿ ಅನ್ನಿಸುತ್ತಾ? ಈ ನಾಗರಿಕರು ತುಂಬ ಆಲೋಚನೆ ಮಾಡುವ ಒಂದು ವಿಚಾರ ಇದೆ. 24 ಗಂಟೆ ಕೆಲಸ ಮಾಡಿ ಹಗಲು ರಾತ್ರಿ ಅನ್ನೋದೇ ದುಡಿಯುವಂಥ ಕಾರ್ಮಿಕರು ರೀ, ಅವರು ವಿಚಾರ ಇದೆಯಲ್ರಿ, ಈ KSRTC ನೌಕರ ಒಂದು ಕೆಲಸ ಇದೆ ಅಲ್ಲ, ಯಾವ ಅಧಿಕಾರಿನೂ ಒಂದು ಮಾಡ್ಲಿಕ್ಕೆ ಸಾಧ್ಯ ಅಲ್ರಿ. 30-40 ಸಾವಿರ, 50 ಸಾವಿರ, 1 ಲಕ್ಷ ಸಂಬಳ ತೊಗೊಳೋ ವ್ಯಕ್ತಿ ಅವರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಒತ್ತಡ, ಪ್ರತಿದಿನ ಅಧಿಕಾರಿಗಳ ಕಿರುಕುಳ, ಪ್ರತಿದಿನ ವಾಹನಗಳ ಕಿರುಕುಳ, ಆ ಮೈ ನೋವು, ಆನಂತರದಲ್ಲಿ ಮಾನಸಿಕ ವೇದನೆ, ಇವೆಲ್ಲದನ್ನು ಸಹಿಸಿಕೊಂಡು ದುಡಿಯುವಂಥ ವ್ಯಕ್ತಿ KSRTC ನೌಕರರು ರೀ. ಎಲ್ಲ ಕುಟುಂಬಗಳಲ್ಲೂ ಹಬ್ಬ ದಿನಗಂತ ಮಾಡ್ತಾ ಇರ್ತಾರೆ. ಯಾವ ಹಬ್ಬ ಬಂತು ಅಂದರೆ ಅವರು ಇಡೀ ಮನೆ ಮಕ್ಕಳೆಲ್ಲ ಸಡಗರದಿಂದ ಹೊಸ ಬಟ್ಟೆ ಹಾಕ್ಕೊಂಡು ಏನು ನಲಿದು ಕುಪ್ಪಳಿಸ್ತಾರೆ. ಆದರೆ ಈ KSRTC ನೌಕರರ ಮನೇಲಿರುವಂಥ ಒಂದು ವಾತಾವರಣ ಇದೆಯಲ್ಲ, ನೋಡ್ಲಿಕ್ಕೆ ತುಂಬ ಬೇಸರ ಅನ್ಸುತ್ತೆ. ಅದೆಲ್ಲೋ ಒಂದು ಗಂಡ, ಅದೆಲ್ಲೋ ಒಂದು ಅಪ್ಪ ಅಥವಾ ಮಗ ಎಲ್ಲೋ ಒಂದು ಕಡೆ ವಾಹನವನ್ನು ಓಡಿಸ್ತಾ ಇರ್ತಾರೆ. ನನ್ನ ಮಗ ಬರ್ತಾನೆ ಈಗ, ನನ್ನ ಗಂಡ ಬರ್ತಾರೆ ಅಥವಾ ನಮ್ಮ ಅಪ್ಪ ಬರುತ್ತೆ ಈಗ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಹಬ್ಬಕ್ಕೆ ಅಕ್ಕಪಕ್ಕದ ಮನೆಯಲ್ಲಿ ತಂದೆ ತಾಯಿ ಎಲ್ಲ ಸೇರಿಕೊಂಡು, ಮನೆ ಮಕ್ಕಳೆಲ್ಲ ಸೇರ್ಕೊಂಡು ಆಡ್ಬಿಡ್ತಾ ಇರಬೇಕಾದ್ರೆ ಈ KSRTC ನೌಕರರ ಮಕ್ಕಳಿಗೆ ಮನಸ್ಥಿತಿ ಹೇಗಿರ್ಬೇಕು ಹೇಳಿ? ಅಥವಾ ಆ KSRTC ನೌಕರರ ಮಾನಸಿಕ ಎಷ್ಟು ವೇತನ ಪಡಬೇಕು? ಅಯ್ಯೋ, ಎಲ್ಲರ ಮೇಲೆ ಹಬ್ಬ ನಡೀತಾ ಇದೆ, ನಾನು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಎಷ್ಟು ವೇದನೆ ಆಗ್ಬೋದು? ಇವರಿಗೆ ಸರಿಯಾದ ವೇತನ ಕೊಡಬೇಕಲ್ವಾ? ಇಲ್ಲೂ ಒಂದು ದಿನದ 4 ಗಂಟೆ ಕೆಲಸ ಮಾಡೋನಿಗೆ 70 ಸಾವಿರ, 1 ಲಕ್ಷವರೆಗೂ ವೇತನ ಕೊಡೋದು ಸರ್ಕಾರ. ದಿನದ 24 ಗಂಟೆ ಕಬ್ಬಿಣದ ಜೊತೆಯಲ್ಲಿ ಜೀವನ ಮಾಡುವಂಥ ಈ KSRTC ನೌಕರಿಗೆ ಸರಿಯಾದ ವೇತನ ಕೊಡೋದಿದೆಯಲ್ಲ, ಅದು ನ್ಯಾಯಸಮ್ಮತ ಅಲ್ವೇ? ಕೊಡಬೇಕಲ್ವಾ? ದಿನದ 4 ಗಂಟೆ ಕೆಲಸ ಮಾಡ್ತಾರೆ ಅಧಿಕಾರಿಗಳು,
8 ಗಂಟೆ ಕೆಲಸ ಮಾಡೋದ್ರೆ 4 ಗಂಟೆ ದಿನ ಕಳಿತಾ ಬರೀ 4 ಗಂಟೆ ಕೆಲಸ ಮಾಡಿಕೊಂಡು ಕೈ ತುಂಬ ಸಂಬಳ ತಗೊಂಡು ಮನೆಗೆ ಹೋಗ್ತಾರ. ಯಾವುದೇ ಕಿರುಕುಳ ಇಲ್ಲ. ಇವತ್ತು ಕೆಲಸ ಆಗಿಲ್ಲ ಅಂದರೆ ನಾಳೆಗೆ ಮಾಡ್ಕೊಡ್ತೀನಿ ಅಂತ ಸಾರ್ವಜನಿಕರು ಆವಾಜ್ ಹಾಕ್ತಾರ. ಆದರೆ ಈ KSRTC ನೌಕರರು ಇಲ್ರಿ ನಿಮ್ಮ ರೂಟಿಗೆ ಬರೋದಿಲ್ಲ, ಅಕಸ್ಮಾತ್ ನಾವೇನಾದರೂ ನಿಮ್ಮ ಹಳ್ಳಿಗೆ ಬರೋದಿಲ್ಲ ಅಂತ ಏನಾದರೂ KSRTC ಡ್ರೈವರ್ಗಳು ಏನಾದ್ರು ಸಮಸ್ಯೆ ಮಾಡಿದರೆ ರೋಡಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ, ಡ್ರೈವರ್ಗೆ ಹೊಡಿತಾರೆ, ಬೈತಾರೆ, ಅಂತಾರೆ, ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅವ್ರಿಗೆ ಕೈ ತುಂಬ ಸಂಬಳ ಬೇಕಲ್ವಾ? ಕೊಡೋ ಸಂಬಳನ ಸರಿ ಕೊಡ್ತಾರಾ? ಅದನ್ನು ಸರಿ ಕೊಡೋದಿಲ್ವಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಡ್ಯೂಟಿ ಮಾಡುವಂಥ ಈ KSRTC ನೌಕರರಿಗೆ ನಿವೃತ್ತಿ ವೇತನ ಇದೆಯಾ? ಅದು ಸಹ ಇಲ್ಲ. ಹೀಗಿರಬೇಕಾದಾಗ ವೇತನವಾದರೂ ಜಾಸ್ತಿ ಕೊಡಬೇಕಲ್ವಾ? ಅದನ್ನು ಸಹ ಕೊಡೋದಿಲ್ಲ. ಕೊಡುವಂಥ ವೇತನವನ್ನೇ 20 ತಿಂಗಳು ಅಥವಾ 30 ತಿಂಗಳು ಇಟ್ಕೊಂಡು ಬಿಟ್ರೆ ಅವ್ರ ಜೀವನ ಮಾಡೋದು ಹೇಗೆ? ಅವ್ರದ್ದೇ ಆದ ಕಮಿಟ್ಮೆಂಟ್ಗಳಿದೆಯಲ್ಲ, ಅವ್ರು ನಿಭಾಯಿಸೋದು ಹೇಗೆ? ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಸರ್ಕಾರ ನಾಯಕರು ಅನ್ಸ್ಕೊಂಡು ಅವ್ರು ಆಲೋಚನೆ ಮಾಡಬೇಕಲ್ವಾ? ಇವರು 1 ತಿಂಗಳು ವೇತನ ಬರಲಿಲ್ಲ ಅಂದರೆ ಶಾಸಕರು, MP ಗಳು, MLCಗಳು ಗಲಾಟೆ ಮಾಡ್ತಾರೆ ಸದನದಲ್ಲಿ. ಅದೇ ನೌಕರರಿಗೆ ತೊಂದರೆ ಆಗ್ತಿದೆ ಅಂತ ಯಾಕ್ರಿ ಸದನದಲ್ಲಿ ಒಂದು ಗದ್ದಲಗೆ ಬಿಡಿಸಿ ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ಮಾಡೋಕ್ಕಿಲ್ಲ ಇವ್ರಿಗೆ? ಆ ಧೈರ್ಯ ಕುಂದೋಗಿದೆಯಾ? ಕಾರ್ಮಿಕರು ನಾವೆಲ್ಲರೂ ಬೆಂಬಲ ನೀಡಬೇಕು. ಈ KSRTC ಅವರಿಗೆ ನಾಗರಿಕರು ಎಲ್ಲರೂ ಬೆಂಬಲ ನೀಡಬೇಕು. ಯಾಕೆಂದರೆ ಅವರು ಆರೋಗ್ಯವಾಗಿ ಅವರು ಸುಭಿಕ್ಷವಾಗಿದ್ದರೆ ನಮ್ಮನ್ನು ಸುರಕ್ಷಿತವಾಗಿ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡ್ತಾರೆ. ಹಾಗಾಗಿ ನಾವು ನಾಗರಿಕರಿಗೆ ಹೇಳ್ಕೊಳ್ಳೋದೇನೆಂದರೆ ಅವರೆಲ್ಲರಿಗೂ ಸಹ ನ್ಯಾಯ ಸಿಗುವಂಥ ಒಂದು ಹೋರಾಟ ಮಾಡೋಣ, ಅವರು ಸಹ ಬೆಂಬಲ ಸೂಚಿಸೋಣ. ನೀವೊಮ್ಮೆ ಮೌಖಿಕವಾಗಿ ಅವರ ಬಗ್ಗೆ ಆಲೋಚನೆಯನ್ನು ಮಾಡಿ, ಅವರ ಭಾವನೆಗಳ ಬಗ್ಗೆ ಆಲೋಚನೆ ಮಾಡಿ, ನಿಮಗೆ ನೋವು ಅರ್ಥ ಆಗುತ್ತೆ. ನಮಸ್ಕಾರಗಳು.